ಹಾಯ್ ಹಲೋ ಅಂಡ್ ತಮ್ಮಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಶ್ರೀಕಾಂತ್ ರಾಕ್ ಯೂಟ್ಯೂಬ್ ಚಾನಲ್. ನಮ್ಮ ಟ್ರಿಪ್ ನ ಮೂರನೇ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಅಲ್ಲಿ ನೋಡಿ ಏನೋ ಒಂಚೂರು ಚೆನ್ನಾಗಿ ಓಡ್ತಾ ಇದ್ರು. ಆಮೇಲೆ ಏನೇನಂದ್ರೆ ಹೇಳಿದ್ನಲ್ಲ, ಎಲ್ಲಾರು ಎಲ್ಲೆಲ್ಲಿ ಹೋಗಿದಾರೆ ಎಲ್ಲೆಲ್ಲಿಲ್ಲೋ ಗೊತ್ತಿಲ್ಲ ಅಂತ. ಸೊ ಇವಾಗ ಇಬ್ರು ತ್ರಿಮೂರ್ತಿಗಳು, ಇಬ್ರು ಪುಣ್ಯಾತ್ಮರು ಬರ್ತವ್ರೆ. ಎಲ್ಲೋಗಿದ್ರು ನೋಡಿ, ನಮ್ಮನ್ನು ಇಲ್ಲೇ ಮಲಗಿಸ್ಬಿಟ್ಟು ಬಿಟ್ಬಿಟ್ಟೆ. ಹಾ, ತಾಜ್ ಹೋಟೆಲ್ ಮತ್ತೆ ಗೇಟ್ ಆಫ್ ಇಂಡಿಯಾ ಹಾ ನೋಡ್ಕೊಂಡ್ ಬಂದ್ರಿ. ನಿಮ್ಗ ಆ ದೇವ್ರ ಹೆಂಗ ಮೆಚ್ತಾನ ಅಂತೀನಿ. ನಮ್ಗ ಇಲ್ಲೇ ಮಂಗಸೆ ಏನದಪ್ಪ ಅಂದ್ರ ತಾಜ್ ಹೋಟೆಲ್ ಅಂತ, ಗೇಟ್ ಆಫ್ ಇಂಡಿಯಾ ನೋಡ್ಕೊಂಡ್ ಬಂದ್ರ ಅಂತಿವ್ರು. ಇವ್ನು ಮಾರಿ ನೋಡ್ರಿ ಇವ್ನು ಮತ್ತೆ ನೀವು ಭಾರಿ ರೀ ಅಂತ ಹೇಳ್ತಾನ. ರಾತ್ರಿ ಬೆಳಗನ ಮಕ್ಕೊಂಡಿದ್ದೇನೋ, ಮುಂಜಾನೆ ನಮಗ್ ಬಿಟ್ಟು ಓಡೋತಿ. महालक्ष्मी टेम्पल जाएंगे अभी। महालक्ष्मी टेम्पल हम इधर का प्लेस सब ढूंढ के लेके आए हम इधर। मुंबई आ में गया? क्या है क्या नहीं। हाँ, हाँ, हाँ। गेट ऑफ इंडिया है, होटल हाँ, ताज है, हाँ, जहांगीर आर्ट गैलेक्सी है, हाँ, राजबे टावर्स है, महालक्ष्मी टेम्पल है, हाँ। एयर इंडिया बिल्डिंग है। क्या जी 31 प्लेसेस हो? हाँ, मरीना ड्राइव है, हाँ। बहुत प्लेसेस है उधर। 250 रुपीज में बस में लेके जाके घुमा के लेके आते कहीं पर। हाँ, उधर फोटो है उनके पास। लेकिन ये पूरा मुंबई का प्लेसेस इतना है, लेकिन मेन प्लेस मोबाइल में चार्ट है। अच्छा, उसका लेके आए फोटो। ಏನಪ್ಪ ಅಂದ್ರ ಹೋಗಿ ಇಲ್ಲಿ ನೋಡಿ ಕಾರ್, ಇವ್ರೇನಪ್ಪ ಅಂದ್ರೆ ಹೋಗಿ ಒಂದ್ ಕೆಲಸ ಮಾಡ್ಕೊಂಡ್ ಬಂದಾರ. ಏನಂದ್ರ ಇಲ್ಲಿ ಮುಂಬೈನ ನಾವ್ ಏನೇನ್ ನೋಡ್ಬೇಕು ಏನೇನಿಲ್ಲ ಅಂತ ಒಂದ್ ಲಿಸ್ಟ್ ತಗೊಂಬಂದಾರ. ಸೊ ಅದೆಲ್ಲ ಬರ್ಕೊಂಡ್ ಬಂದ್ರ. 1 आवर को 100 रुपीज बोले तो कार पार्किंग को। कहाँ जी? कार पार्किंग को 100 ना। 1 hour को 100 रुपीज है, ज्यादा हो गया ना ಇದ್ರ ಪಾರ್ಕಿಂಗ್ ನೋಡಿ. ಮತ್ತೆ ಒಂದ್ ಗಂಟಕ್ 100 ರೂಪಾಯಿ ಅಂತ್ರಿ. 1 ಗಂಟಕ್ 100 ರೂಪಾಯಿ ಕೊಡ್ಬೇಕಂತಿಲ್ಲ. ಇದೆಲ್ಲ ಮಕ್ಕಳು ಇದು ಏನ್ರಿ ಮುಂಬೈ ಕಡಿಂದು ಮೆಹಂಗಾ ಇಲ್ಲ, ಕಂಡಂಗ್ ಮೆಹಂಗಾ ಅದ ಇದು. ಮಕ್ಕಳು ಅಜ್ಜಿ ಅಲ್ಲತ್ತಿದು. ಸೊ ಬರ್ರಿ, ಇವತ್ತು ಇವ್ರು ಹೋಗಿ ಇದೊಂದ್ ಕೆಲ್ಸಾರ ಮಾಡ್ಕೊಂಡ್ ಬಂದಾರ. ಹೋಗಿ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಿಗೆ ಹೋಗ್ಬೇಕು ಏನೇನಿಲ್ಲ ಅಂತ ಒಂದ್ ಪ್ಲಾನ್ ರೀತಿಲಿ ಹಾಕೊಂಡ್ ಬಂದಾರ. ಆ ಪ್ಲಾನ್ ಪ್ರಕಾರ ಎಲ್ಲೇನ ಇವಾಗ ಹೋಗಾಮಿ. ಮತ್ ಇವ್ರು ಎಲ್ಲೆಲ್ಲಿ ಹೋಗ್ಯಾರ ಇನ್ನ ಮೂವರು ಹೋಗ್ಯಾರ, ಮಿಸ್ ಆಗ್ಯಾರ. ಸೊ ಅವರು ಬರ್ಲ್ರಿ, ಅವ್ರು ಬಂದ್ ಬಳಕ್ ಸೀದಾ ಮತ್ತೆ ಎಲ್ಲೇನ ಪ್ಲಾನ್ ಹಾಕೊಂಡ್ ಹೋಗ್ಬಿಡಮಂತ. ರೈಟ್ ರೀ, ಹೋಗಮ್ರಿ. ಎಲ್ಲೋ ರೂಮ್ ನೋಡ್ಯಾರಂತ್ರಿ, ಹೋಗಿ ಫ್ರೆಶ್ ಅಲ್ಲಕ. ಸೊ ಅದಕ್ಕೆ ಫ್ರೆಶ್ ಅಲ್ಲಕ ಅಂತೇಳಿ ಆ ಕಡೆ ನಡೆದಿವಿ. ನಮ್ ಕಾರ್ ಅಲ್ಲೇ ಪಾರ್ಕ್ ಮಾಡಿವಿ. ಗಂಟೆಗೆ 1000 ರೂಪಾಯಿ ಕೊಟ್ಟು ಅಲ್ಲಿ ನಿಂದಿರ್ಸ್ಬಿಟ್ಟಿವಿ. ಅದಕ್ಕೆ ಅದೆಲ್ಲ ರೆಂಟ್ ಇಲ್ಲಿ ಪಾರ್ಕಿಂಗ್ಗೆ ಗಂಟೆಗೆ 1000 ರೂಪಾಯಿ ಅಂತಿಲ್ಲಿ. ಸೊ ಅದಕ್ಕೆ ಇವತ್ತು ಬೇರೆದು ಟ್ಯಾಕ್ಸಿ ಮಾಡ್ಕೊಂಡು ಹೋಲತ್ತೀವಿ. ಹೋಗಿ ಫ್ರೆಶ್ ಆಗಿ ಮುಂದೆ ಎಲ್ಲೆಲ್ಲಿ ಹೋಗ್ಬೇಕಂತೇಳಿ ಪ್ಲಾನ್ ಚಾಲು ಆತವ್ರ. ಅವಾಗ ಬರೀ ಮನೆಗೆ ಹೋಗಿ ಫ್ರೆಶ್ ಆಗಿ ರೆಡಿಯಾಗಿ ಮುಂದೆ ನೋಡಮಂತ. ಮರಿಯನ್ ಡ್ರೈವ್ ಅಂತ ಇದೊಂದು ಯಾವ್ದೋ ಪ್ಲೇಸ್ ಚೆನ್ನಾಗಿದೆ. ಜನ ನೋಡಿ ಎಷ್ಟು ಜನ ಇದಾರೆ ನೋಡಿ. ಎಲ್ಲ ಫಾರಿನರ್ಸ್ ಎಲ್ಲ ಬಂದಾರೇನ್ರಿ? ಫಾರಿನರ್ಸ್ ಎಲ್ಲ ಅವ್ರೆ. ತುಂಬಾ ಜನ ಇದ್ದಾರೆ. ಫುಲ್ ರೌಂಡ್ ಇದೆ ಅಲ್ಲಿಂದ ಇಲ್ಲಿವರೆಗೂ. ಬಂದೇವ್ರಿ, ಬಂದು ರೂಮ್ ನೋಡ್ದೇವ್ರಿ. ರೂಮ್ ನೋಡಿ ಫ್ರೆಶ್ ಆಲಕಂತ ಬಂದ್ ನಿಂತೀವ್ರಿ. ಇಲ್ಲಿ ನೋಡ್ರಿ, ಇವ್ರು ಮೊದಲೇ ಬಂದು ಮೈ ತಕೊಂಡ್ರಂತ ಇಬ್ರು. ಫ್ರೆಶ್ ಲೇಟ್ ಅಲ್ಲತ್ತದ ಉಲ್ಟಾ. ದರ್ಶನ ಈಗ ನಾವು ಬಂದಿವ್ರಿ. ನಾವು ಭೀ ಆಯ್ತು ಈಗ ಜಟ್ ಪಟ್ ಅಂತೇಳಿ ಮೈ ತಕೊಂಬೋದು, ಜಟ್ ಪಟ್ ಅಂತ ರೆಡಿ ಆಗೋದು. ಇಲ್ಲಿ ಮಹಾಲಕ್ಷ್ಮಿ ಅಂತ ಟೆಂಪಲ್ ಅದಂತ್ರಿ, ಚಲೋ ಅದು ದೇವ್ರಿಗೆ ಅಲ್ಲಿ ನೋಡಕ್ ಹೋಗ್ಬೇಕು. ಆಮೇಲೆ ಇಂಡಿಯಾ ಗೇಟು ಮತ್ತ ತಾಜ್ ಹೋಟೆಲ್ ಏನೇನೋ ಒಂದಿಷ್ಟೆಲ್ಲ ನೋಡಮ್ರಿ.
ಸ್ವಲ್ಪ ಎಲ್ಲ ಟೈರ್ಡ್ ಆಗ್ಯಾದ್ರು ಅವನು ಓಡ್ಯಾಡ್ ಸಾಕಾಗಿ ಹೋಗ್ಯದ್ರ ಜಿಂದಗಿ. ಅದಕ್ಕೆ ಈಗ ಹೋಗಿ ಜರ ಎಲ್ಲ ಫ್ರೆಶ್ ಆಗಿ ಬಂದು ನೆಕ್ಸ್ಟ್ ಮುಂದಿಂದು ಈಗ ಟೆಂಪಲ್ ಹೋಗಿ ಬರೋದು, ಟೆಂಪಲ್ ಹೋಗಿ ಬಂದು ಮುಂದಕ್ಕೆ ಹೋಗಮ್ಮಂತ. ತರಲ್ಲ, ನಂಗೆ ಗೊತ್ತಿತ್ತು ಅದು ಆಗಲ್ಲ. ಫೋಟೋ ತಗೊಂಡೆ ಲಕ್ಷ್ಮೀ ಗಣೇಶ ಫೋಟೋ ಮಹಾಲಕ್ಷ್ಮಿ ಟೆಂಪಲ್ ಅಂತ ಇಲ್ಲಿ ಇತ್ತು, ಚೆನ್ನಾಗಿದೆ ಅಂದ್ರು. ಸೊ ಅದಕ್ಕೆ ನೋಡ್ಕೊಂಡ್ ಬರೋಣ ಅಂತ. ಸೊ ಇಲ್ಲಿ ಒಳಗಡೆನು ಹೋಗಿ ಬಂದ್ವಿ. ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲ ಅಂತ ಇಲ್ಲೇ ಹೊರಗಡೆಯಿಂದಾನೆ ವಿಡಿಯೋ ಮಾಡ್ತಿದ್ವಿ. ಸೊ ಎಲ್ಲ ದರ್ಶನ ಎಲ್ಲ ಮುಗೀತು. ನೀವು ಹಚ್ಕೊಂಡ್ರೆ ನಂಗೆ ಹಚ್ಚಿಲ್ಲ. ಹಚ್ಕೊಂಡ್ರೆ ಗಣೇಶ್ ಪೂಜೆ ಮುಗಿಸ್ಕೊಂಡ್ ಬಂದ್ವಿ. ಬರ್ತಿದ್ದಂಗೆ ನಮ್ಗೆ ಹೊರಗಡೆ ಒಂದು ದೊಡ್ಡದು ಇದನ್ನೇ ಕಾಣಿಸ್ತು. ಏನಪ್ಪಾ ಅಂದ್ರ ಅಂಬಾನಿ ಮನೆ ತೋರಿಸ್ತೀನಿ ರೀ ಎಲ್ಲಿದೆ ಅಂತ. ಇಲ್ಲಿದೆ ನೋಡಿ, ಇದೇ ಅಂಬಾನಿ ಮನೆ. ಇದು ಬಿಸಿಲದಲ್ಲ, ಫುಲ್ಲು ಏನೋ ಕ್ಲಿಯರ್ ಕಾಣಿಸಲ್ಲಾಗ್ಯದ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಅಂಬಾನಿ ಮನೆ. ಯಾವ ಅಂಬಾನಿ? ಮುಖೇಶ್ ಅಂಬಾನಿ ಆಗ್ರಿ. ಮಗನ ಹೆಸರು ಅನಂತ್ ಅಂಬಾನಿ. ಅನಂತ್ ಅಂಬಾನಿ ಮನೆ ಇಲ್ಲಿ ನೆಟ್ವರ್ಕ್ ಬರ್ಲಾಗ್ಯದ. ಈಗ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಬೇಕು, ಹೋಗ್ತಾರ ಎಲ್ಲ ಕಮ್ಮಿ ಮಾಡ್ರಿ ಅಂತ ಹೇಳಿ. ಈಗ ಹೋಗಿ ಅಲ್ಲೇ ಹೋಗಿ ಸ್ಟ್ರೈಕ್ ಮಾಡಮ್ ಬರ್ರಿ. ಅವ್ರ ಮನೆಗೆ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಇವಾಗ. ಹೋಗಿ ನೀವೇನ್ ರೇಟ್ ಕಡಿಮೆ ಮಾಡ್ತೀರಾ ಹೆಂಗೆ ಇವಾಗ ಅಂತ ಹೋಗಿ. ಸೊ ಓಕೆ, ಇವಾಗ ಅಂಬಾನಿ ಇಲ್ಲೇ ದೂರಿಂದ ನೋಡ್ವಿ ಅಷ್ಟೇ, ಕಾಣಿಸ್ತಾ ಇತ್ತು ಅದೇ ಅಂತೆ. ಓಕೆ, ನೆಕ್ಸ್ಟ್ ಇವಾಗ ಯಾವ್ದು ದರ್ಗಾ ಹೋಲತ್ತೀವಲ್ಲ ರೀ ಇವಾಗ? ದರ್ಗಾ ಯಾವ ದರ್ಗಾ? ಚೆಕ್ ಮಾಡ್ತಾರೆ. ಹಾಜಿ ಅಲಿ ದರ್ಗಾ ಅಂತ ಇವಾಗ ಇಲ್ಲಿ ನೀರಾಗ ಅದರದು ದರ್ಗಾ. ನಾನು ನೋಡಿಲ್ಲ, ಹೋಗಿ ನೋಡ್ಬೇಕ್ರಿ. ಹೋಗಿ ಇಲ್ರಿ ಏನೋ ಆಜು ಬಾಜು ಫುಲ್ ಸಮುದ್ರ ಅದಂತ, ಚಲೋ ಅದಂತ. ಹೋಗಿ ನೋಡಕ್ ನಡೆದಿವ್ರಿ. ಬರ್ರಿ ಹೋಗಮ್ರಿ, ಹೋಗಿ ನೋಡಮ್ ಬರ್ರಿ. ಗೈಸ್ ನಡ್ಕೊಂಡ್ ಬಂದು ದೇವ್ರ ಬಿಟ್ಟು ಹೋದ್ರಿ. ಅಂತೂ ಫೈನಲ್ ಆಗಿ ಬಂದಿವಿ ದರ್ಗಾ ಬಂದಿವಿ. ಇಲ್ಲಿ ಕಾಣಿಸ್ತದ ನೋಡ್ರಿ, ಎಲ್ಲಿ ಕಾಣಿಸ್ತದ ಅಲ್ಲಿ ಇಷ್ಟ ಇದೆ. ಒಳ ಸೆಂಟರ್ನಾಗದಲ್ಲ ಅದು ನೀರ ನೋಡಿ. ಈ ಕಡೆ ಎಲ್ಲ ಫುಲ್ ನೀರು. ಹೋಗಿ ಸನಿ ಬಂದೀವಿ. ಹೋಗಿ ಈಗ ಏನ್ ಮಾಡ್ಬೇಕು? ದರ್ಶನ ಮಾಡ್ಬೇಕು. ಒಳಗ್ ಹೋಗಿ ದರ್ಶನ ಮಾಡ್ಕೊಂಡು ಒಳಗ್ ಹೋಗಿ ಏನ್ರ ಕ್ಯಾಮ್ರಾ ಅಲೌ ಇತ್ತಂದ್ರ ವಿಡಿಯೋ ಮಾಡ್ತೀವಿ. ಅಲೌ ಇರ್ಲಿಲ್ಲಪ್ಪ ಅಂದ್ರ ಹಂಗೆ ಇಟ್ಕೊಂಡು ಹೊರಗೆ ಬಂದು ಮತ್ತೆ ವಿಡಿಯೋ ಮಾಡ್ತೀವಿ. ಬರ್ರಿ ಮಂದಿ ದವಸರ ಆಲ್ಮೋಸ್ಟ್ ಮಳೆಗಾಲ ಇದೆಲ್ಲ ನೀರ್ ಬರ್ತಾನ ಮಳೆಗಾಲಾಗ ಇದೆಲ್ಲ ಫುಲ್ ಇದ್ರಾಗೆಲ್ಲ ನೀರ್ ಇರ್ತದ. ದೇವ್ರಿಗೆ ಹೋಗ್ಬೇಕಾದ್ರೆ ಇದ್ರಂದ ಹೋಗ್ತಾರೆ ಹಿಂಗೆ ನೀರಂದೆ. ಮನುಷ್ಯರ ಹೊಂಟ್ರೆ ಸೈಡಿಗೆ ಅದಾವ, ಮನುಷ್ಯರ ಹೊಂಟ್ರಿಗೆ ಎಲ್ಲ ನೀರ್ ಸೈಡಿಗೆ ಆತಾವಂತ ಇದ್ರಂದೆ ನಡ್ಕೊಂಡು ಹೋಗ್ತಾರ. ಬಟ್ ಈಗ ಆಲ್ಮೋಸ್ಟ್ ಕಮ್ಮಿ ಅವ ನೀರ್, ಫುಲ್ ಕಮ್ಮಿ ಅವ. ಇಷ್ಟು ಕಮ್ಮಿ ಇದ ನೋಡ್ರಿ, ಇಷ್ಟು ಕಮ್ಮಿ ಇದ. ಮಳೆಗಾಲ ಬಂತು ಪೂರಾ ಇಲ್ಲಿ ತನ ಬರ್ತಾವ. ಇಲ್ಲಿಗೆ ಇದ್ರಾಗೆ ಮಳೆಗಾಲ ತನ ಬರ್ಬೋದು. ಸೊ ಫುಲ್ ನೀರವ. ಅಲ್ಲೆಲ್ಲ ಇದು ಕಾಣತ್ತ ನೋಡ್ರಿ, ಅಲೆಗಳು
ನೋಡ್ರಿ ಈಗ ಗೋವಾಕ್ ಹೋಗ್ತವ್ರಿ. ಇದು ಇನ್ನೊಂದೇನಂದ್ರ ಇಲ್ಲಿಂದ ಸಿಪ್ನಾಗ ಹೋದ್ರು ಗೋವಾ ಹೋಗ್ಬೋದು ಪಕ್ಕ. ಈ ನೀರಿನಂದು ಸಿಪ್ನಾಗ ಹೋದೇವಪ್ಪ ಅಂದ್ರ ಗೋವಾ ಬೀಚಿಗೆ ಹೋಗಿ ತೇಲ್ಬೋದು ಅಂತ. ಅಂದ್ರೇನು ಅಲ್ಲಿಗೆ ಜಾಯಿಂಟ್ ಅದ, ಇದು ಎಲ್ಲಿ ಕಟ್ಟಿಲ್ಲ, ಅಲ್ಲಿವರೆಗೂ ಅದಂತ ಬಾಗಾ ಬೀಚಿಗೆ ಹೋಗ್ಬೋದಂತ. ಆ ರೇಂಜ್ ಅದಂತ ನಂಗೂ ಗೊತ್ತಿಲ್ಲ, ಸುಮ್ ಹೇಳತ್ತಾರ, ನಾವೇ ಹೇಳತ್ತೀನಿ ನಿಮ್ಗೆ. ನಾವು ತಿಳಿದವ್ರಿದ್ದೀವಿ, ತಿಳಿದವ್ರಿದ್ರಿ, ನಮಗ್ ಗೊತ್ತಿಲ್ಲ, ನನಗ್ ಕಾನ್ಫಿಡೆನ್ಸ್ ಇಲ್ಲ. ಅವ್ರು ಹೇಳತ್ತಾರ, ನಾನ್ ನಿಮ್ಗೆ ಹೇಳತ್ತೀನಿ ಅಷ್ಟೇ. ಓಕೆ ಬನ್ನಿ, ದೇವ್ರ ಹತ್ರ ಹೋಗಿ ದರ್ಶನ ಮಾಡ್ಬೇಕಾರೆ ಮತ್ತೆ ಸ್ಟಾರ್ಟ್ ಮಾಡೋಣ ಬರ್ರಿ. ಇಲ್ಲಿ ಒಳಗ್ ಹೋಗಕಿನ ಮೊದಲು ಕೈಕಲ್ ಮಾರಿಗೆ ನೀರ್ ಹಾಕೊಂಡು ಒಳಗ್ ಹೋಗ್ಬೇಕು. ನಡಿ ಹಿಂಗೆ ಕಲ್ಲಾಗ ನಡಿ ಹಿಂಗೆ. ನೋಡಿ ಹೆಂಗಿದೆ ಫುಲ್ ಎಲ್ಲ. ಎಂಡಿ ಇರ್ತಾವ ಇದ್ರಾಗ, ಎಂಡಿ ಇರ್ತಾವ ಇಲ್ಲ. ಅವ ನೋಡ್ರಿಗ ಅಲ್ಲ ಅದ ನೋಡ್ರಿಗ, ಕಿಲ್ಲೆ ಹೋಯ್ತು ಈಗ ಕೆಳಗ. ಕಿಲ್ಲೆ ಅದ ನೋಡ್ರಿಗ, ಕಿಲ್ಲೆ ಅದ ನೋಡ್ರಿ ಕೆಳಗ. ಕಿಲ್ಲೆ ಇಲ್ರಿ, ಸಣ್ಣದು ಎಂಡಿನೇ ಅದ ರೀ. ನೋಡಿ ಎಂಡಿ ನಾಲ್ಗೆ ಹಂಗ ಆಡ್ಸ್ಲತ್ತ ನೋಡೋದು. ಎಂಡಿನೇ ಅದ ರೀ. ನೀರ್ ಕುಡ್ಲತ್ತದೇನು ಇಲ್ಲ, ನಾಲ್ಗೆ ಆಡ್ಸ್ಲತ್ತ ಬರ್ರಿ. ಕೈಕಾಲ್ ಮಾರಿ ತಕೊಂಡು ಹೋಗಮ್. ಹೆಂಗದ ನೋಡ್ರಿ ಬೀಚ್, ಹೆಂಗದ ರೀ? ಹಂಗೆ ಫೋಟೋ ಶೂಟ್ ನಡೀತಾ ಇದೆ, ಫೋಟೋ ಶೂಟ್ ಮಾಡ್ತಾ ಇದೀವಿ. ಹಂಗೆ ಇವಾಗ ಒಳಗ್ ಹೋಗ್ಬೇಕಿನ್ನು. ತೆಗಿಲತ್ತೀರಿ ಗೈಸ್, ನೀರಾಗ ಬಿದ್ರ ಅಲ್ಲ, ನೀರಾಗ ಬಿದ್ರ ಫಸ್ಟ್ ಏನ್ ಎತ್ಕೋತಿ? ಫೋನ್ ಎತ್ಕೋತಿ. ಬಾರಿ ಮೆಚ್ಬೇಕ್ ನಿನಗ. ಗಣೇಶ್ ನೀರಾಗ ಬಿದ್ಮೇಲೆ ಇವನು ಫಸ್ಟ್ ಗಣೇಶಿಗೆ ಎತ್ತಿಲ್ಲ, ಅವನ್ ಮೊಬೈಲ್ ಎತ್ಕೊಂತವನೆ ನೋಡಿ ಪಾಪ. ಫುಲ್ ಎಲ್ಲ ನೆನ್ಕೊಂಡ್ಬಿಟ್ಟ. ಏಯ್ ಹಿಂಗೆ ಮಾಡ್ತಿ ಅಂದ್ರೆ ಗಣೇಶನ್ಗಿನ ನಿನ್ ಫೋನೇ ಇಂಪಾರ್ಟೆಂಟು. ಏನ್ರಿ 10 ವರ್ಷದ ದೋಸ್ತಿ ಅಂತೀರಿ ಹಿಂಗೆ? 10 ದಿನದ ಮೊದಲು ಬಂದಿ ಮೊಬೈಲ್ ಹಿಡ್ದು ನಾವ, ನಿಮಗ್ ಹಿಡ್ದಿಲ್ಲ ಬಿದ್ದ ಮೇಲೆ ಎತ್ತಲಾಕ. ನಿಮ್ ಮೊಬೈಲ್ ಹೆಂಗ್ ನೀವ್ ಇಂಪಾರ್ಟೆಂಟ್ ಆಗ್ಬೇಕತ್ತದ. ಮಜಾ ಅದ. ಡೈ ಹೊಡ್ದ ಗಣೇಶ್, ಕಾಮಿಡಿ. ಮೊಬೈಲ್ ಬಿದ್ದಿದ್ಕ ಫುಲ್ ಉರ್ಕೊಂಡವನೆ. ಒಂದ್ ಮಕ್ಕ ನೋಡಿ ಹೆಂಗಿದೆ, ಫುಲ್ ಕೋಮಾ ಸ್ಟಾರ್ ಆಗ್ಯಾನ, ಅಳ್ತಾವನೆ ನೋಡಿ. ಯಾರಿಗ್ ಬೈತಿ ನೋಡ್ರಿ ಹೆಂಗ್ ಮಾಡ್ತಾವನೆ. ಏಯ್ ಯಾರೇನ್ ಬೇಕಂದ್ ಮಾಡಿರ್ತಾರೆ, ನಾವೇನ್ ಬೇಕಂದ್ ಬೀಳಕ ಬಿಕ್ಕಟ್ಟೇನ? ಏನೋ ಮಿಸ್ ಆಗಿ ಅವ ಬಿ ಬಿದ್ದನಪ್ಪ. ಅವನ್ ತೆಲಿಗೆಲ್ಲೇನ ಬಡದ್ ಸತ್ತಿನಂದ್ರ 50,000 ಕೊಟ್ಟಿ ರಿಪೇರಿ ಹೆಂಗ್ ಮಾಡ್ತಾವ? ಸತ್ತವನಿಗ್ ನೀ ಅದೇ 50 ಕೊಟ್ಟ ಹೊಸ ಮೊಬೈಲ್ ಬರ್ತಾವ ಮತ್ತೀಗ ಅಂತದೇ. ಪಾಪ ಅದೇನೋ ಅಂತಾರ ನೋಡು, ಭಾರಿ ಮಾಡ್ತಪ್ಪ ನೀ ಬಿ. ಹಿಂಗ್ ಹಿಡ್ದಾನ ಇನ್ನ, ಹಿಂಗ ಪೂರಾ ಕೈನೇ ಮ್ಯಾಲ ಹಿಡ್ದಾನ. ಮತ್ತೆ ಹೇಳ್ತಾನ ಅಪ್ಪ, ಎಲ್ಲಾ ಫೋನಿಗೆ ವಾಟರ್ ಪ್ರೂಫ್ ಇರ್ತದಪ್ಪ. ಐಫೋನ್ ವಾಟರ್ ಪ್ರೂಫ್ ಇರ್ತದ. ಸುರೇಶ್ ಎಲ್ಲಿ ಕಲ್ತಿದ್ನಿ? ಇನ್ನ ನೀರಾಗ ವಿಡಿಯೋ ಮಾಡ್ತೀನ ಬಿಟ್ರಿ, ನೀರಾಗ ಇರ್ತದ್ರಿ ಮಲಕ. ಇವು ಎಲ್ಲಾ ಅವು ಫ್ಯೂಚರ್ ಗೊತ್ತಿಲ್ಲಲ್ಲ. ಅದು ಒಂದು ಆ್ಯಪ್ ಬರ್ತದ್ರಿ, ಅದು ಒಂದ್ ಆ್ಯಪ್ ಬರ್ತದ. ಆಪ್ನಾಗ ಹೊಯ್ದು ಮ್ಯೂಸಿಕ್ ಹಾಕ್ಬೇಕು, ಹೊಸ ಹೊರಗೆ ಬರ್ತಾವ ನೀರು.
ನಾ ಮಾಡಲ್ರಿ ಅವ ಬೈಲತ್ತಾನವ ಉಂಡಿ ತುಂಬ್ಯಾದ ಈಗ ಅವ ಬೈತಾನೀಗ ಬೀಳೋಣ ಏನು ಹೋಯ್ತೆ ಎಲ್ಲ ಬಿ ಹಾ ಏನು ವಿಚಿತ್ರ ಮಾಡತ್ತೀವೋ ಏ ತಡಿ ಏ ಜಸ್ಟ್ ನೀರಾಗ ಬಿದ್ದದ್ದು ಅಟ್ಟೆ ಒಡದಿಲ್ಲೇನು ಏನೋ ಯಾಕೆ ಮಾಡ್ತೀನಿ ಕೋಮಾ ಸ್ಟಾರ್ ಇದ್ದೇನ ಏ ಕೋಮಾ ಸ್ಟಾರ್ ನಡಿ ಬಾ ಮತ್ ಇಲ್ಲಿ ತನ ಯಾಕೆ ಬಂದಿ ಶಬಾಷ್ ಇರ್ಬೇಕಿಂತವ್ರ ಮೊಬೈಲ್ ಬಿದ್ದಿದ್ ಎಲ್ಲ ಹುರ್ಕೊಂಡನ ಹುರ್ಕೊಂಡು ಈಗ ಎಲ್ಲಿ ನಾವ್ ಅಲ್ರಪ್ಪ ದೇವ್ರಿಗೆ ಬರ್ಲ ಅಂತ ಏ ಏನು ಏನು ಚೆನ್ನಪ್ಪ ಛ ಬರ್ರಿ ಬರ್ರಿ ಹೋಗಂಬರ್ರಿ ನಾವರ ಬನ್ನಿ ಒಳಗಡೆ ಹೋಗಿ ಬರ್ತೀವಿ ಇಲ್ಲೆಲ್ಲ ನೀರ್ ಇರುತ್ತೆ ನೋಡಿ ಮಳೆಗಾಲದಲ್ಲಿ ಒಳಗಡೆ ನೀರಲ್ಲೇ ಇರುತ್ತೆ ಫುಲ್ ದೇವಸ್ಥಾನ ಮಾಡ್ತಾರೆ ಸೊ ಬನ್ನಿ ಒಳಗೆ ಹೋಗೋಣ ನೋಡಿ ಬನ್ನಿ ನಾವು ಇವಾಗ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಹೊರಗಡೆ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಇದು ಏನ್ರ ಹಿಂಗೆ ಒಂದ್ 2 ಕಿಲೋಮೀಟರ್ ಅದಲ್ಲ ಒಂದ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಮೇಲೆ ಅದರ ಇದು ಮಸ್ತ್ ಅದ ತಂಪು ಮಗನ ಗೈಸ್ ಇಲ್ಲಿ ಇಂಡಿಯಾ ಗೇಟ್ ಹತ್ರ ಬಂದ್ವಿ ಇಂಡಿಯಾ ಗೇಟ್ ನೋಡೋಣ ಅಂತ ಇಲ್ಲಿ ನೋಡಿ ನಮ್ಮನ್ನ ಹೆಂಗ್ ಮಾಡ್ತಾನೆ ವಿಕಾಸ್ ಒಂದ್ಸಲ ಮಾಡ್ರಿ ಪೈಸಾ ಪೈಸಾ ಹಾಕ್ರಿ ಹಂಗೆ ಯಾರನ್ನ ಟ್ರೆಡಿಷನಲ್ ಹಾ ನೀವೇ ಹಾಕೋಬೇಕ್ರಿ ಮೊದಲು ಒಳಗ ₹1 भी नहीं है जी उसका पास ₹1 भी नहीं है ಕತೆ ಹಾಕ್ರಿ ಎಲ್ಲರೂ ಹೋಗೋರ್ ಬರ್ರ ಎಲ್ಲರೂ ಹಾಕ್ರಿ सर जी तुम ही पहले थोड़ा भोनगी करो उसको हाँ फुल डिजिटल ₹10 लेके उसमें रखो मेरे पास बाद में भाई चार्ज लगे वो भाई चार्ज लगे ಇವ ಅವನಿಗೆ ಕಲಸ್ಲತ್ತನೆ ಹೋರ ಹೆಂಗ್ ಮಾಡ್ಬೇಕಂತ